ಈ ಸಂದರ್ಭದಲ್ಲಿ ರಾಜೇಂದ್ರ ಸಿಂಗ್ ಬಾಬು ಅವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿರುವಂಥ ಕೊಡುಗೆ ಅಪಾರ. ಒಂಥರ ವಾಕಿಂಗ್ ಎನ್ಸೈಕ್ಲೋಪೀಡಿಯಾ ಇದ್ದಂಗೆ. ಸೊ ಆ ವ್ಯಕ್ತಿನ ಲಿಫ್ಟ್ ಮಾಡೋದ್ರಿಂದ ಮೋಟಿವೇಟ್ ಆಗಿ, ಇನ್ಸ್ಪೈರ್ ಆಗಿ ಎಷ್ಟೋ ಜನ ಬರ್ತಾರೆ. ಆ ಕಾರ್ಯಕ್ರಮ 5 ದಿನ ನೋಡಬೇಕಾಯಿತು, ಅದ್ದೂರಿಯಾಗಿತ್ತು. ಬಟ್ ಬೇಜಾರು ಮಾಡ್ಕೊಡು, ಓಪನ್ ಆಗಿ ಹೇಳ್ತೀನಿ, ಅನ್ಟೋಲ್ಡ್ ಸ್ಟೋರಿ. ಕೈಯಿಂದ ದುಡ್ಡು ಹಾಕಿದ್ದು ಕೃಷ್ಣೇಗೌಡರು, ಸಾಲ ಸೋಲ ಮಾಡಿ ಸ್ಯಾಕ್ರಿಫೈಸ್ ಮಾಡಿದ್ದು ಕೃಷ್ಣೇಗೌಡರು. ಇದ್ರ ಜೊತೆಲಿ ಅವ್ರದ್ದು ಒಂದೇ ಅಲ್ಲ ಪಾಲು, ಅವ್ರ ವೈಫ್ ಅವ್ರದ್ದು ಇದೆ. ಅವ್ರ ಜರ್ನಿಲಿ ಅವ್ರ ವೈಫ್ ಬಗ್ಗೆ ಹೇಳಿಲ್ಲ, ಇವತ್ತು ಸ್ವಲ್ಪ ಅದ್ರ ಬಗ್ಗೆನೂ ಹೇಳಬೇಕು. ಏನಕ್ಕೆ ಅಂದರೆ ರಾತ್ರಿ ನಿದ್ದೆ ಕೆಡಿಸ್ಕೊಂಡು, ಆರೋಗ್ಯ ಕೆಡಿಸ್ಕೊಂಡು, ನೆಮ್ಮದಿ ಹಾಳು ಮಾಡಿಕೊಂಡು, ದುಡ್ಡು ಖರ್ಚು ಮಾಡಿ ಎಲ್ಲ ಮಾಡಿ ಬೇಕಿತ್ತಾ ಇದು ಅಂತ ಅಂದಾಗ ಇದೇ ಸಮಾಜ ಸೇವೆ. ವಿಕಾಸ ದರ್ಪಣ ಅನ್ನೋದು ಏನು ಅಂದರೆ ನಮ್ಮನ್ನು ನಾವು ಸುಟ್ಟರು ಕೂಡ ನಮ್ಮಿಂದ ಬೆಳಕು ಬೇರೆಯವ್ರು ಬರಬೇಕು ಅನ್ನೋದೇ ಕೃಷ್ಣೇಗೌಡರ ಜೀವನದ ಲೈಫ್ ಸ್ಟೈಲ್ ಇವನ್ನು ನೋಡ್ತಿದ್ದೀರ ನೀವು. ಸರ್ ಮತ್ತೆ ಹೇಳ್ತೀನಿ, ಇದರಿಂದ ನಿಮ್ಮ ವೈಫು, ನಿಮ್ಮ ಫ್ಯಾಮಿಲಿ ಲೈಫ್ಗೆ ತುಂಬ ಲಾಸ್ ಅಲ್ವಾ? ಇದು ಏನಾಗ್ತಿದೆ ಅಂದರೆ ಮನೆಗೆ ಮಾರಿ ಊರ್ಗುಪ್ಕಾರ ಏನಂಗೆ ಆಗ್ತಿಲ್ಲ, ತಪ್ಪು ತಿಳ್ಕೊಬೇಡಿ, ನೀವು ಹೇಳ್ಬೇಕಾಗತ್ತೆ. ಸರ್, ನಂದು ಒಂದು ಗುಣ ಇದೆ. ನಾನು ಆರಾಮ ಚಿಕ್ಕ ವಯಸ್ಸಿಂದಲೂ ನಾನು ನಡ್ಕೊಂಬಂದಿದ್ದಂಗೆ. ಆಗಲೂ ಕೂಡ ನಾನು ಊರಲ್ಲಿದ್ದಾಗಲೂ ಕೂಡ ನಮ್ಮ ಅಜ್ಜಿ ನಮ್ಮ ತಾಯಿ ಮೇಲೆ ದಬ್ಬಾಳಿಕೆ ಮಾಡೋರಂತೆ. ಮಕ್ಕಳುಗಳು ಜಾಸ್ತಿ, ಇವಳು ಹೆಂಗಮ್ಮ ಸ್ಕೂಲಿಗೆ ಕಳಿಸ್ತಾರೆ ಅಂತ. ನಮ್ಮ ಅಮ್ಮಂಗೆ ಹೇಳಿ ಹೇಳಿ ನಮ್ಮ ತಂದೆ ಕೈಲಿ ಒಡ್ಸೋರಂತ ನಮ್ಮ ಅಜ್ಜಿ. ಅದು ನನಗೆ ಗೊತ್ತಾಗಿ ನಮ್ಮ ಅಜ್ಜಿಗೆ ಒಂದು ದಿವಸ ಹೊಡೆದ್ಬಿಟ್ಟಿದ್ದೆ ನಾನು ಚಿಕ್ಕ ವಯಸ್ಸಲ್ಲಿ. ಅದಕ್ಕೆ ತಿರ್ಗಾ ನಮ್ಮ ತಂದೆ ಹೊಡೆದ್ರು ನನಗೆ ಬಿಡಿ. ಅಂದರೆ ನಾನು ಅವಾಗಲಿಂದಲೂ ಕೂಡ ಈ ಥರದ ಹೋರಾಟ ಮಾಡ್ಕೊಂಡೇ ಬಂದಿರೋದು, ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದನ್ನೇ ಬೈ ಚೈಲ್ಡ್ಹುಡ್. ಸೊ ಇಲ್ಲಿ ನನ್ನ ಮದುವೆನೂ ಏನೋ ದೊಡ್ಡ ಜರ್ನಿ ಇದೆ ಆ್ಯಕ್ಚುಲಿ. ಅದು ಹೇಳಬೇಕು ಅಂತಂದರೆ ಸ್ವಲ್ಪ ಹೇಳ್ಬೇಕು, ಅದನ್ನು ನಾನು ಅದು ಲವ್ ಮ್ಯಾರೇಜ್ ಅಂತ ಹೇಳಕ್ಕೆ ಬರಲ್ಲ. ನಾನು ಅದು ಮೆಚೂರ್ಡ್ ಲವ್. ಅದು ನಾನು ಒಂದು ಸತಿ ನಾಟಕ ಆಡಿ ಕುಮಾರ್ ಪಾರ್ಕ್ ವೆಸ್ಟಲ್ಲಿ ರೂಮ್ ಮಾಡ್ಕೊಂಡಿದ್ವಿ. ಸ್ಕೂಟ್ರಲ್ಲಿ ಬರಬೇಕಾದ್ರೆ ಆಗೊಂದು ಸ್ವಲ್ಪ ಈ ಸೋಮವಾರ ಮತ್ತು ಶನಿವಾರ ಬಂದರೆ ಉಪವಾಸ ಇರ್ತಿದ್ದೆ ನಾನು ಇಡೀ ದಿವಸ. ಏನೋ ಒಂಥರ ಅದು ಬರಬೇಕಾದ್ರೆ ತಲೆ ಚಕ್ಕರ್ ಬಂದು ಈ ರೇಸ್ ಕೋರ್ಸ್ ಹತ್ರ ಬಿದ್ದುಬಿಟ್ಟಿದ್ದೀನಿ. ಬಿದ್ದಾಗ ಸ್ಕೂಟ್ರಲ್ಲಿ ಬಿದ್ದಿದ್ದೀನಿ. ಆಮೇಲೆ ಪೊಲೀಸ್ನವ್ರು ಬಂದು ತಗೊಂಡೋಗಿ ಮಲ್ಲಿಗೆ ನರಸಿಂಹ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದರು. 3 ದಿವಸ ಆದಮೇಲೆ ಜ್ಞಾನ ಬಂತು ನನಗೆ. 3 ದಿವಸ ಜ್ಞಾನ ಇಲ್ಲ. ನಾನು ಬ್ಯಾಚುಲರ್ ಹುಡುಗ. ಆಗ ನಾನು ಹೆಂಡ್ತಿ ನನ್ನ ಜೊತೆ ಕೆಲಸ ಮಾಡ್ತಿದ್ದೆ ಹುಡುಗಿ. ಸೊ ಅವಾಗ ನಾನು ಬೇರೆ ಒಂದು ಜೀವನಕ್ಕಾಗಿ ಒಂದು ಕಡೆ ಅಕೌಂಟೆಂಟಾಗಿ ಕೆಲಸ ಮಾಡ್ತಿದ್ದೆ. ಆಗ ಅವ್ರ ಮನೇಲಿ ಎಲ್ಲರೂ ಪರಿಚಿತ. ಯಾಕೆಂದ್ರೆ ಕರ್ಕೊಂಡು ಹೋಗೋಕ್ಕೆ, ನನ್ನ ಹೆಂಡತಿ ಕರ್ಕೊಂಡು ಹೋಗೋದಕ್ಕೆ ನಮ್ಮ ಮಾವ ಬರ್ತಿದ್ರು, ಇಲ್ಲ ನಮ್ಮ ಅತ್ತೆ ಬರ್ತಿದ್ರು, ಇಲ್ಲ ನನ್ನ ಬಾಮೈದ ಬರ್ತಿದ್ದ. ಅವ್ರು 4 ಜನ ಅವ್ರ ಫ್ಯಾಮಿಲಿ. ಯಾರಾದರೂ ಒಬ್ಬರು ಬರೋರು. ಹಾಗಾಗಿ ಅವರೆಲ್ಲರೂ ನನಗೆ ಪರಿಚಯ ಇದ್ರು. ಯಾವಾಗ ನನಗೆ ಆಕ್ಸಿಡೆಂಟ್ ಆಗಿ ಬ್ಯಾಚುಲರ್ ಇದ್ದಾನೆ, ಅವ್ರು ಲಿಕ್ವಿಡ್ ಗಂಜಿ ಬಿಟ್ಟು ಒಳಗಡೆ ಹೋಗಲ್ಲ ಅಂತ ಅಂದಾಗ ನಾನು ಹೆಂಡತಿ ಕೇರ್ ತೊಗೊಂಡ್ಳು. ಬೆಂಗಳೂರಲ್ಲಿ ಯಾವುದೇ ಆಫೀಸಲ್ಲಿ ಹುಡುಗಿರು ಬೇರೆ ಹುಡುಗನ ಜೊತೆ ಅಲ್ಲಿ ಅವಳು ಹಾಸ್ಪಿಟ್ಲಲ್ಲಿ ಅವನೇ ಅಂತಿದ್ದಂಗೆ ಅವ್ರ ಪೇರೆಂಟ್ಸ್ಗಳು ಬೇರೆ ಥರ ನೋಡ್ತಾರೆ. ಆದರೆ ನಮ್ಮ ಪೇರೆಂಟ್ಸ್, ನಮ್ಮ ಮಾವತ್ತೆ ಅವ್ರಿಗೆ ಇವತ್ತು ನಾನು ಯಾಕೆ ಅಷ್ಟು ರೂಢಿಯಾಗಿರ್ತೀನಿ ಅಂದರೆ, ಬಂದು ಪ್ರತಿ ಬೆಳಗ್ಗೆ ನಮ್ಮ ಅತ್ತೆ ವಿಧಾನಸೌಧ ಕೆಲಸ ಮಾಡೋರು. ಬೆಳಗ್ಗೆ ಮನೆಯಿಂದ ಗಂಜಿ ತಂದು ನಮ್ಮ ಅತ್ತೆ ಕುಡಿಸು ಹೋಗೋದು. ತಿರ್ಗಾ ರಾತ್ರಿ ನಮ್ಮ ಹೆಂಡತಿ ನಮ್ಮ ಮಾವನ ಜೊತೆ ಬಂದು ರಾತ್ರಿ ಗಂಜಿ ಕುಡಿಸೋಗೋರು. ಆಮೇಲೆ ಹಾಸ್ಪಿಟ್ಲಿಗೆ ಬರೀ ಬಿಲ್ ಕಟ್ಟಬೇಕಾಗಿದೆ. ಅವತ್ತಿನ ಕಾಲಕ್ಕೆ 60,000 ರೂಪಾಯಿ ನಮ್ಮ ಮನೆಯೇ ಕಟ್ಟಿದ್ದಾರೆ. ಆಮೇಲೆ ನಾನು ವಾಪಸ್ ಕೊಟ್ಟಿದ್ದು. ಸೊ ಈ ಥರದಲ್ಲಿ ಹಂಗೆ ನನ್ನನ್ನು ಅರ್ಥ ಮಾಡಿಕೊಂಡು ಅಥವಾ ನನಗೆ ಆಗಬೇಕು ಅಂದಲೇ ಬಂದು ನನ್ನ ಕೇರ್ ತೊಗೊಂಡ್ರಲ್ಲ, ಯಾರು ಮಾಡ್ತಾರಪ್ಪ? ಅವಾಗ ನನಗೆ ಅನಿಸಿದ್ದು, ಆ್ಯಕ್ಚುಲಿ ನಾನು ಈ ಲವ್ ಮ್ಯಾರೇಜ್ ಬಗ್ಗೆ ನಾನೇ ವಿರೋಧವಾಗಿ ಇದ್ದಂಥ ವ್ಯಕ್ತಿ. ಮುಂಚೆ ಎಲ್ಲ ಮಾತಾಡ್ತಿದ್ದವನು. ಸತ್ತೋಗಿದ್ದೆ ನಾನು. ಅಕಸ್ಮಾತ್ ಬೆಳಗ್ಗೆ ರಾತ್ರಿ ಅವ್ರ ಮನೆ ಗಂಜಿ ಕುಡಿಸಿದ್ರು, ಹಾಸ್ಪಿಟ್ಲಿಗೆ ಬಿಲ್ ಕಟ್ಟಿದ್ರು. ಆವಾಗ ನನಗೆ ಯಾಕೆ, ಅದರಲ್ಲಿ ಬೇರೆ ನನಗೆ ಸಂಬಂಧದಲ್ಲಿ ಬೇರೆ 2-3 ಜನ ಹೆಣ್ಮಕ್ಳು ಮದುವೆ ಮಾಡಬೇಕು ಅಂತೇಳಿ, ಒಂದು ಕಡೆ ನಮ್ಮ ಅಕ್ಕ, ಇನ್ನೊಂದು ಕಡೆ ನಮ್ಮ ಇನ್ನೊಬ್ಬ ಅಕ್ಕನ ಮಗಳು, ಈ ಥರದ್ದು ಒಂದು 2-3 ಜನ ನಾವು ಮದುವೆ ಮಾಡಬೇಕು. ನಾವು TV ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೆ. ಒಂಚೂರು ಅದೆಲ್ಲ ಪ್ರಚಾರ ಇತ್ತು. ಅವ್ರುಗಳ ಪಾಪ
ಟಿ ವಿ ಸೀರಿಯಲ್ ಆ್ಯಕ್ಟ್ ಮಾಡ್ತಾನೆ ಅನ್ನೋ ಒಂದು ಕ್ರೇಜ್ ಬೇರೆ ಇತ್ತು. ಆಮೇಲೆ ಇದನ್ನು ನೋಡಿದ ಮೇಲೆ ನನಗೆ ಯಾಕೆ ಈ ಹುಡುಗಿನ ಮದುವೆ ಮಾಡ್ಕೋಬಾರ್ದು ಅಂತ ಅನ್ನಿಸ್ತು. ಯಾಕೆಂದರೆ ಅವಾಗ ಅವರು ತೊಗೊಂಡ ಕೇರ್ ಇತ್ತಲ್ಲ, ಅದು ಇಲ್ಲ, ಅದಕ್ಕೆ ನಾನು ಬೇರೆ ಯೋಚನೆ ಮಾಡಬೇಡ ಅನಿಸ್ತು. ಆಮೇಲೆ ನನ್ನ ಹೆಂಡತಿ ಹತ್ರ ನಾನು ಹೇಳಿದೆ, ಇಲ್ಲ, ನಾವಿಬ್ಬರು ಮದುವೆ ಮಾಡ್ಕೊಳ್ಳೋಣ, ಬೇರೆ ಥರ ಏನಿಲ್ಲ, ಹಿಂಗೆ ಕ್ಯಾಶುವಲಾಗಿ ಇದ್ವಿ. ಇಲ್ಲಮ್ಮ, ಏನನ್ಸುತ್ತೆ, ನಾನು ನಿನ್ನ ಮದುವೆ ಮಾಡ್ಕೊಳ್ಳೋಣ ಅಂದೆ. ಅವಳ ನಕ್ಳು, ಮೆಂಟ್ಲ ನೀನು, ಬುದ್ಧಿ ಇಲ್ವಾ ಅಂತ. ಆಮೇಲೆ ಇಲ್ಲ, ನಿಮ್ಮ ಅಮ್ಮ ಅಪ್ಪನ ಕೇಳಿ ನೋಡು, ಆಗ ನಾನು ಆಗೋಣ ಅಂದೆ. ನಾನು ಹೆಂಡ್ತಿ ಸುಮ್ಮನೆ ಅದೆಲ್ಲ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಈ ಥರ ಕೃಷ್ಣ ಕೇಳ್ತಾ ಇದ್ದ, ಅಂದರೆ ಕರ್ಕೊಂಬ ಇಲ್ಲ ಅವನ್ನ ಅಂದರೆ. ನಾನೇನೋ ಒಳ್ಳೇದು ಹೇಳ್ತಾನೆ ಹೋದ್ರೆ ನಾನು ಮತ್ತೆ ಬಾಯಿ ಬಂದು, ಅಲ್ಲ ರೀ, ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಅಂತಂದರೆ ಡಿಫ್ರೆನ್ಸ್ ಗೊತ್ತಿಲ್ವ ನಿನಗೆ? ಓದಿಲ್ವ ನೀನು? ವಿದ್ಯಾಭ್ಯಾಸದ ಕೊರತೆ ಇದೆಯಾ? ಫ್ಯಾಮಿಲಿ ಫ್ರೆಂಡ್ ಅಂತ ಹೇಳೋದು ಯಾವುದಕ್ಕೆ? ಕಷ್ಟ ಸುಖಕ್ಕೆ ನಾವೆಲ್ಲ ಒಂದಾಗಬೇಕು ಅನ್ನೋದಕ್ಕೆ. ಅದನ್ನು ಈ ರೀತಿ ಅರ್ಥೈಸ್ಕೊತೀಯ ನೀನು ಎಜುಕೇಷನ್ ವೇಸ್ಟ್ ಅಂತ ಬೈದ್ಬಿಟ್ರು. ಅಯ್ಯೋ, ಈಗ ಆಗುತ್ತಾ ಇದು? ನಾನು ಇಲ್ಲ, ನನಗೆ ಅನಿಸಿದ್ದನ್ನು ನಾನು ಹೇಳಿದ್ದೀನಿ, ಗೊತ್ತಿಲ್ಲ ಇದು ಸರಿನಾ ತಪ್ಪ ಅಂತ. ಬಟ್ 4-5 ದಿವಸ ನನಗೆ ಜ್ಞಾನ ಇಲ್ಲದೆ ಇದ್ದಾಗ ನೀವು ತೊಗೊಂಡು ಕೇರ್ ಆಗಲಿ, ಅಥವಾ ಅದರಲ್ಲೂ ಬೆಂಗಳೂರಿನಂಥ ಪ್ರಪಂಚದಲ್ಲಿ ಯಾರು ಮಾಡ್ತಾರೆ ಸರ್ ಇವತ್ತಾ? ಜೇಬಲ್ಲಿದ್ರು ದುಡ್ಡು ಗೊತ್ತಿರುವಾಗಲೇ ದುಡ್ಡು ಕೇಳಿದ್ರು ಕೊಡೋದು ಕಷ್ಟ. ಅಂಥದ್ರಲ್ಲಿ ಹಾಸ್ಪಿಟ್ಲ್ ಬಿಲ್ ಕಟ್ಟಿ ದಿನ ಗಂಜಿ ಕುಡಿಸೋ ಜನ ಯಾರು ಸಿಗ್ತಾರೆ ನಮಗೆ? ಅದಕ್ಕೆ ನನಗೆ ಹಂಗೆ ಅನಿಸ್ತು, ಅಷ್ಟೇ ಹೇಳಿದ್ದೀನಿ. ಆಯ್ಕೆ ನಿಮ್ಮದೇ ಅಂತ. ಆಮೇಲೆ ಕೊನೆಗೆ ಎಲ್ಲ ಒಪ್ಕೊಂಡ್ರು, ಎಲ್ಲ ಫ್ಯಾಮಿಲಿನೂ ಒಪ್ಪಿಸಿ ಛತ್ರದಲ್ಲೇ ಅದ್ದೂರಿಯಾಗೆ ಮದುವೆ ಮಾಡ್ಕೊಂಡ್ವಿ. ಈಗಲೂ ಚೆನ್ನಾಗಿದ್ದೀವಿ. ಈ ರೀತಿ ಅನೇಕ ಸಂದರ್ಭಗಳು ಕೂಡ ನನ್ನನ್ನು ಸಾವನ್ನು ಬದುಕಿ ಹೋರಾಟ ಮಾಡಿಕೊಂಡೆ ನಿರಂತರವಾಗಿ ಬರ್ತಾಯಿದ್ದೀನಿ. ನಾನು ಅಷ್ಟೇ ಹೇಳೋದು, ನಾನು ಏನಾರು ಒಂದಷ್ಟು ಸಾಧಿಸಬೇಕು ಅನ್ನೋದೇ ನನ್ನ ಉದ್ದೇಶ. ಸಾಧ್ಯವಾದರೆ ಸತ್ತ ಮೇಲೂ ಬದುಕಬೇಕು ಅನ್ನೋ ಉದ್ದೇಶ. ಏನಾದರೂ ಮಾಡಿ ಸತ್ತ ಮೇಲೂ ಇಲ್ಲ, ಇವನು ಯಾರೋ ಕೃಷ್ಣೇಗೌಡ ಒಬ್ಬಿದ್ದ, ಈ ಥರ ಏನೋ ಒಂದಷ್ಟು ಮಾಡ್ದ ಕೆಲಸನ, ಇಂಡಸ್ಟ್ರಿಗೆ ಈ ಥರದ್ದು ಮಾಡ್ದ, ಈ ಥರದ್ದು ಏನೋ ಒಂದಷ್ಟು ಇತ್ತು, ಸತ್ತ ಮೇಲೂ ನಾನು ಬದುಕಕ್ಕೆ ಸಾಧ್ಯ ಆಗೋಂಥ ಕೆಲಸ ಏನೋ ಮಾಡೋಕ್ಕಾಗತ್ತಾ ಅನ್ನೋ ಹುಡುಕಾಟದಲ್ಲಿ ನಾನಿದ್ದೀನಿ. ಅದಕ್ಕೂ ನೆಮ್ಮದಿಯಾಗಿ ಬಿಡ್ತಿಲ್ಲ ಜನ. ನನ್ನ ಪಾಡಿನ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಇದ್ರೂ ನೆಮ್ಮದಿಯಾಗಿ ಬಿಡಲ್ಲ ನಮ್ಮನ್ನ. ನೋಡಿ, ಈ ವಿಕಾಸ ದರ್ಪಣದಲ್ಲಿ ಸಮಾಜದ ಬಗ್ಗೆ ನಾನು ನಿಮ್ಗೆ ಹೇಳಿದೆ. ನಾನು ಹಿಂದಿನ ಎಪಿಸೋಡ್ಗಳಲ್ಲಿ, ಯಾವಾಗ ನೀವು ಡೆವಲಪ್ಮೆಂಟ್ ಹೋಗ್ತಿರೋ ಸಮಾಜದವ್ರನ್ನೇ ನೀವು ತುಳಿಯೋರು, ಅದರಲ್ಲೂ ನಮ್ಮವರನ್ನೇ, ಹೊರಗಡೆಯವರಲ್ಲ. ಇದು ಉದಾಹರಣೆ ಇಲ್ಲಿ. ಸೊ ಕನ್ನಡ ಫಿಲಮ್ ಇಂಡಸ್ಟ್ರಿ ಬೆಳೆಸೋದು ತಪ್ಪ ನನಗೆ ಗೊತ್ತಿಲ್ಲ, ನೀವೇ ಯೋಚನೆ ಮಾಡಿ. ಓಕೆ, ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ತಿರುವಂಥ ವ್ಯಕ್ತಿನ ಸಪೋರ್ಟ್ ಮಾಡಬೇಕು ಅಥವಾ ಏನು ಮಾಡಬೇಕು ವಿಚಾರ ಮಾಡಿ. ಇವಾಗ ಅವರಲ್ಲಿ ಕೃಷ್ಣೇಗೌಡ ಅಂದರೆ ಫ್ರಂಟ್ ಎಂಡು ಮಾತ್ರ ಕೇಸ್ ಹಾಕ್ತಾರೆ, ಕೋರ್ಟ್ಗೆ ಹೋಗ್ತಾರೆ, ಹೋರಾಟ ಮಾಡ್ತಾರೆ, ತೊಂದರೆ ಕೊಡ್ತಾರೆ ಅಂತ ಎಲ್ರಿಗೂ ಅಂದ್ಕೊಂಡಿರೋಂಥ ವಿಚಾರ. ಬಟ್ ಅವ್ರ ಲೈಫ್ ನೋಡ್ಕೊಂಬನ್ನಿ, ಒಬ್ಬರು ಒಂದು ಸಹಾಯ ಮಾಡಿದ್ರು ಅನ್ನೋ ಒಂದು ಕೃತಜ್ಞತೆಯಿಂದ ಲವ್ ಕನ್ವರ್ಟ್ ಆಗಿ ಮದುವೆ ಆದವ್ರದ್ದು. ಲವ್ ಅಲ್ಲ ಅದು, ಅದು ಕಲ್ಚರ್, ಅದು ಇಮೋಷನ್ನು, ಅವ್ರದ್ದು ಜೀವನದ ಉದಾಹರಣೆ. ಎರಡನೇದಾಗಿ ಅವ್ರ ಲೈಫ್ ಬರೀ ಹೋರಾಟ ಅಂದರೆ ಸ್ವಾರ್ಥಭರಿತ ಹೋರಾಟ ಇಲ್ಲ. ಸ್ವಾರ್ಥಭರಿತವಾದ ಹೋರಾಟ ಇದ್ದಿದ್ರೆ ಅವ್ರು ಎಲ್ಲೋ ಇರಬೇಕಾಗಿತ್ತು. ಈಗಲೂ ಅಷ್ಟೇ, ಮೊನ್ನೆ ಈವೆಂಟಲ್ಲೂ ಅವ್ರು ತಿಳ್ಕೊಬೇಡಿ, ಅವತ್ತು ಸಪೋರ್ಟ್ ಮಾಡಿದ್ರು, ನಿಮ್ಮ ವೈಫ್ ಗಂಜಿ ಕುಡಿಸಿ ಅಂದ್ರಿ, ಇವತ್ತು ಅದೇ ಮಾಡ್ತಾವ್ರು ಅವರು. ನೀವು ಏನೇ ಸಮಸ್ಯೆಲಿ ಸಿಗಾಕೊಂಡ್ರು ಪಾಪ ಬಂದು ನಿಂತ್ಕೊಳ್ತಾರೆ ಅವರು. ಯಾಕಂದ್ರೆ ನಾನು ಹತ್ರದಿಂದ ಚೆನ್ನಾಗಿ ಗೊತ್ತಿವರು. ಹಾಗಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಂತಹ ವ್ಯಕ್ತಿಗಳು ಆಲ್ರೆಡಿ ನೀವು ಫೀಲ್ಡಲ್ಲಿದ್ದೀರ, ಹೋರಾಟ ಮಾಡ್ತಿದ್ದೀರ. ಈ ಸಂದರ್ಭದಲ್ಲಿ ನಿಮಗೊಂದು ನಮ್ಮ ಕಡೆಯಿಂದ ವಿಕಾಸ ದರ್ಪಣದಿಂದ ಹೆಂಗಿದ್ರು ಕಷ್ಟದಲ್ಲಿದ್ದೀರ, ಅದೇ ಕಷ್ಟದಿಂದ ಇನ್ನೂ ಸ್ವಲ್ಪ ಒಳ್ಳೇದು ಮಾಡ್ಕೋಣ ಸಮಾಜಕ್ಕೆ ಅಂದ್ಬಿಟ್ಟು 224 ಕಾನ್ಸ್ಟಿಟ್ಯೂಯೆನ್ಸಿಲೂ ಡೆವಲಪ್ಮೆಂಟ್ ಮಾಡಬೇಕು ಅಂತಿದ್ದೀವಿ. ಅದರಲ್ಲಿ ಫಿಲಮ್ ಇಂಡಸ್ಟ್ರಿ ಪ್ಲೇ ಮೇಜರ್ ರೋಲ್. ಇದು ನಮ್ಮ ಥಾಟು. ನಿಮ್ಮ ಜೊತೆ ಯಾವಾಗಲೂ ಆಯುಷ್ ಟಿವಿ ಜೊತೆಲಿರೋದ್ರಿಂದ ಹೇಳ್ತಿರೋದು. ಈ ನಿಟ್ಟಿನಲ್ಲಿ ಏನಾರ ಮಾಡ್ಬೋದಾ? ಫಿಲಮ್ ಚೇಂಬರಿಂದ ನಿಮ್ಮ ನೇತೃತ್ವದಲ್ಲಿ ನಮ್ಮ ಸಮಾಜನ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗೋದಕ್ಕೆ ಏನಾರು ಮಾಡ್ಬೋದು. ಯಾಕಂದರೆ ನೀವು ಬಂಗಾರದ ಮನುಷ್ಯ, ಒಂದು ರೆವಲ್ಯೂಷನ್ ಕ್ರಿಯೇಟ್ ಆಯಿತು, ಇನ್ಸ್ಪಿರೇಷನ್ ಆಯಿತು. ಇದು ಇನ್ಸ್ಪಿರೇಷನ್ ಆಯಿತು. ನಮ್ಗೆ ಇನ್ಸ್ಪಿರೇಷನ್ ಒಂದೇ ಅಲ್ಲ, ಅದ್ರ ಜೊತೆಯಲ್ಲಿ ನಮ್ಮ ಕೊಡುಗೆ ಸಮಾಜನ ಲಿಫ್ಟ್ ಮಾಡೋವಂಥದ್ದು ಏನಾರು ಮಾಡೋಕ್ಕಾಗ್ತಾ. ಉದಾಹರಣೆಗೆ ಧೀರುಭಾಯ್ ಅಂಬಾನಿಯವರು
ಶೇರ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಶುರು ಮಾಡಿದ್ರು. ಆ ಕಾನ್ಸೆಪ್ಟ್ ಶುರು ಮಾಡಿದಾಗ ರಿಲಯನ್ಸ್ ಬೆಳೆದಂಗೆ ಎಷ್ಟೊಂದು ಜನ ಬೆಳೆದ್ರು ಶೇರ್ ಹೋಲ್ಡರ್ಸ್ ಆಗಿ. ಫಿಲಮ್ ಇಂಡಸ್ಟ್ರಿ ನೀವು ಯಾಕೆ ಮಾಡಬಾರ್ದು, ನಿಮ್ಮದೇ ಒಂದು ಸಿಂಡಿಕೇಟ್ ಯಾಕೆ ಮಾಡಬಾರ್ದು? ರಾಜಸಿಂಗ್ ಬಾಬು ಅಂತವ್ರು ಇದ್ದಾರೆ, ನಿಮ್ಮ ಹತ್ರ ಒಳ್ಳೆ ನೆಟ್ವರ್ಕ್ ಇದೆ, ಇಟ್ಕೊಂಡು ನಿಮ್ಮ ನೇತೃತ್ವದಲ್ಲಿ 224 ಕಾನ್ಸ್ಟಿಟ್ಯೂನ್ಸಿ, ಒಂದೊಂದು ಕಾನ್ಸ್ಟಿಟ್ಯೂನ್ಸಿ ಯಾರೋ ಬರ್ತಾರಪ್ಪ, ಒಟ್ಟಿಗೆ ಸೇರ್ಕೊಂಡು ಯಾಕೆ ಮಾಡ್ಬಾರ್ದು ಟೀಮ್? ಯಾಕಂದರೆ ಯುನೈಟೆಡ್ ಆಗಾಯ್ತು ಅಂದರೆ ತುಂಬ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು. ಇದ್ರ ಬಗ್ಗೆ ತಮ್ಮ ಒಂದು ಅನಿಸಿಕೆ ಏನು? ಇಲ್ಲ, ನಿಮ್ಮ ಕಾನ್ಸೆಪ್ಟ್ ಇದೆಯಲ್ಲ ಅದೇ ಅದ್ಭುತ. ಗೊತ್ತಿಲ್ಲ ಯಾರಾದರೂ ಪ್ಲ್ಯಾನರ್ ಯಾರು ಹೆಂಗೆ ಮಾಡಿದ್ರಿ ಅಥವಾ ಹೆಂಗೆ ಆಲೋಚನೆ ಬಂತು. ಒಂದು ಒಳ್ಳೆ ಅಭಿಪ್ರಾಯ, ಅದು ಅಭಿಪ್ರಾಯಕ್ಕಿಂತಲೂ ಒಳ್ಳೆ ಕೆಲಸ ಅದು. ಯಾಕೆ ಅಂತಂದರೆ ಈಗ ಯಾವುದೋ 4 ಏರಿಯಾ ನೀವು ಬೆಳವಣಿಗೆ ಆಗಿರೋ ಸಿಕ್ಕಬಹುದು. ಅವನೇನಾದ್ರು ಪರ್ಮನೆಂಟಾಗಿ MLA ಆಗಿದ್ದು, ಅವನೇಂಚೂರು ಸರ್ಕಾರ ಅವ್ರದ್ದೇ ಬಂದಿದ್ದು, ಅವನೇನಾದ್ರು ಗಟ್ಟಿಯಾಗಿದ್ದು, ಒಂದಷ್ಟು ಹಣ ಬಿಡುಗಡೆ ಮಾಡಿ ಬೆಳವಣಿಗೆ ಮಾಡಲಿಕ್ಕೆ ಸಾಧ್ಯ ಆಗ್ಬೋದು. ಉದಾಹರಣೆ ತುರುವೇಕೆರೆನೇ ಹೇಳ್ತೀನಿ ಅಂತಂದರೆ ತುರುವೇಕೆರೆನೇ ಡೆವಲಪ್ ಆಗಲಿಲ್ಲ ಇವತ್ತಿನವರೆಗೂ. ತುಂಬ ಜನಕ್ಕೆ ತುರುವೇಕೆರೆ ಎಲ್ಲಿ ಬರುತ್ತೆ ಅಂತಂದ್ರೆ ನಾನು ಕುಣಿಗಲ್ ಹೆಸರು ಹೇಳ್ಬೇಕು, ಇಲ್ಲ ತಿಪ್ಟೂರು ಹೆಸರು ಹೇಳ್ಬೇಕು. ಒಂದು ರೀತಿ ತುರುವೇಕೆರೆ ಕುಗ್ರಾಮನೇ. ಇನ್ನು ಆ ತಾಲೂಕು ಸೇರಿ ನಮ್ಮೂರು ಕುಗ್ರಾಮ ಆಗೋದ್ರ ವ್ಯತ್ಯಾಸ ಇಲ್ಲ, ಅಂಥ ವ್ಯತ್ಯಾಸಗಳಿಗೆ ಕಾಣಿಸಲ್ಲ. ಯಾಕೆ ಅಂತಂದರೆ ಅದು ದುರಂತ ಏನು ಅಂತಂದರೆ ಅಲ್ಲಿ ಯಾರು MLA ಗೆಲ್ತಾನೆ ಅದ್ರ ಆಪೋಸಿಟ್ ಗೌರ್ಮೆಂಟ್ ಇಲ್ಲ ಚಾಲ್ತಿಲಿರುತ್ತೆ. ಪ್ರತಿ ವರ್ಷ ನನಗೆ ಕಂಡಾಗ್ಲಿಂದಲೂ ಸೆಂಟ್ರಲ್ ಗೌರ್ಮೆಂಟು ನಮ್ಮ ಸ್ಟೇಟ್ ಹಂಗೆ, ಯಾವಾಗ ಅಲ್ಲಿ ತುರುವೇಕೆರೆ MLA ಗೆಲ್ತಾನೆ ಇಲ್ಲಿ ಅದು ಆಪೋಸಿಟ್ ಗೌರ್ಮೆಂಟ್ ಇರುತ್ತೆ. 1 ರೂಪಾಯಿ ಕೊಡಲ್ಲ ಅವ್ರಿಗೆ ಕೆಲಸಕ್ಕೆ. ಇನ್ನು ಅಭಿವೃದ್ಧಿ ಹೆಂಗೆ ಕಾಣುತ್ತೆ? ಬಟ್ ನಿಮ್ಮ ಚಾನಲ್ ಒಂದಿರೋದ್ರಿಂದ ಮಾಧ್ಯಮ ಪವರ್ಫುಲ್ ಮೀಡಿಯಾ ಯಾವತ್ತೂ ಕೂಡ. ಹಾಗಾಗಿ ನಿಮ್ಮ ಚಾನಲ್ ಇರೋದ್ರಿಂದ ಈ ನಿಟ್ಟಿನಲ್ಲಿ ನೀವು ಗಮನ ಹರಿಸೋದಕ್ಕೆ ಏನು ಕುಂದುಕೊರತೆಗಳಿದೆ, ಹೆಂಗೆ ಅದನ್ನು ನಾವು ಈ ಸಮಸ್ಯೆಗಳನ್ನ ಬಗೆಹರಿಸ್ಬೋದು, ಇದರಲ್ಲಿ ನೀವು ಕೈ ಜೋಡಿಸೋದು. ಚಿತ್ರಾಂಗನೂ ಕೂಡ ನಿಮ್ಮ ಜೊತೆಗಿದ್ದೇ ಇರುತ್ತೆ. ನೀವು ನಮ್ಮ ಕಡೆಯಿಂದ ಯಾರ್ಯಾರು ಬೇಕು ಅವ್ರು ಯಾರು ಕರೆಸಿ ಅಂತ ಹೇಳಿದ್ರು ನಾವು ಕರೆಸ್ತೀವಿ, ನಿಮ್ಮ ಜೊತೆ ಸೇರ್ತೀವಿ. ಅದ್ರಲ್ಲಿ ನಾವು ಕೆಲಸ ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ಕೆಲಸ ಮಾಡ್ತೀವಿ ಸರ್. ಯಾರಾಗಲಿ ಸರ್, ನಾವು ಒಂದು ಬೆಳವಣಿಗೆ ಕೆಲಸ ಮಾಡೋದಕ್ಕೆ ಯಾರಾದ್ರೇನು ಸರ್, ಆಗಲೇ ಹೇಳ್ದಂಗೆ ಸತ್ತ ಮೇಲೂ ಬದುಕಬೇಕು ನಾವು. ಹಾಗಾಗಿ ನಿಮ್ಮ ಚಾನಲ್ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಕೆಲಸ ಮಾಡ್ತಿದೆ. ಸೇರಿಸಿ ಎಲ್ಲರೂ ನಾವು ನಿಮ್ಮ ಜೊತೆಗಿರ್ತೀವಿ. ಅದ್ರ ಜೊತೆಗೆ ನಾನು ನಮ್ಮ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ನೆಕ್ಸ್ಟ್ ಇಯರು ಇದೇ 224 ಕಾನ್ಸ್ಟಿಟ್ಯೂಷನ್ ಕೂಡ ಮನೆ ಮನೆಗೆ ಕನ್ನಡ ಚಿತ್ರರಂಗ ಅಂತ ಒಂದು ಇಡೀ ಒಂದು ವರ್ಷದ ತಿರುಗಾಟ ಮಾಡಬೇಕು ಅಂತಲೂ ಕೂಡ ಆಲೋಚನೆ ಮಾಡಿದ್ದೀನಿ. ಹೇಗೇನು ನಿಮ್ಮ ಚಾನಲ್ ಜೊತೆಲೇ ನಾನು ಬರ್ತೀನಿ. ಯಾಕೆ ಅಂತಂದರೆ ಈ OTTನಲ್ಲಿ ಕನ್ನಡದ ಸಿನಿಮಾಗಳು ತಗೋತಾ ಇಲ್ಲ. ಪರಭಾಷಾ ಚಿತ್ರಗಳನ್ನ ಅತಿ ಹೆಚ್ಚು ಬೇರೆ ಎಲ್ಲರೂ ನೋಡ್ತಿದ್ದಾರೆ. ಕಾರಣ ಏನು? ಅದ್ರ ಉದ್ದೇಶ ಏನು? ಅದಕ್ಕೆ ಮನೆಗೂ ಕನ್ನಡ ಚಿತ್ರರಂಗ ಆಗಬೇಕು. ಆ ಕನ್ನಡ ಚಿತ್ರರಂಗವನ್ನು ಹೆಂಗೆ ತಲುಪಿಸ್ಬೇಕು ನಾವೆಲ್ಲಿ ಸೋಲ್ತಿದ್ದೀವಿ? ಥಿಯೇಟ್ರಿಗೆ ಜನನ ಹೆಂಗೆ ನಾವು ಕರ್ಕೊಂಬರ್ಬೇಕು? ಅದಕ್ಕೆ ನಾವು ಮಾಡಬೇಕಾದ ಕೆಲಸಗಳೇನು? ಎಲ್ಲಿ ವೈಫಲ್ಯಗಳಿದ್ದಾವೆ ಅದು ಸರಿಪಡಿಸ್ಕೊಳ್ಳೋದು ಹೆಂಗೆ? ಹಾಗಾಗಿ ಆ ಥರದೊಂದು ಆಲೋಚನೆನ ನಾನು ಮುಂದಿನ ವರ್ಷದಲ್ಲಿ ಮಾಡ್ತಿದ್ದೀನಿ. ಆವಾಗ ಅದ್ರ ಜೊತೆಗೆ ಈ ಕಾರ್ಯಕ್ರಮದ ಜೊತೆಲೇ ಸೇರಿಕೊಂಡು ಕೂಡ ನಾನು ಹೋಗ್ಬೋದು ಅಂತ ಅಂದ್ಕೋತೀನಿ. ಅದು ಕೂಡ ಅಭಿವೃದ್ಧಿನೇ. ಇದು ಅಭಿವೃದ್ಧಿ ಅಂತಕ್ಕಂಥದ್ದು ಕೇವಲ ಒಂದೇ ವಿಭಾಗದಲ್ಲಿ ಆಗಲ್ಲ, ಎಲ್ಲ ವಿಭಾಗದಲ್ಲೂ ಅಭಿವೃದ್ಧಿ ಆಗಬೇಕಾಗುತ್ತೆ. ಹಾಗಾಗಿ ನೀವು ಯಾವುದೇ ಕೆಲಸ ವಹಿಸಿ ನಮ್ಮ ಚಿತ್ರರಂಗದ ಪರವಾಗಿ ನಾವಂತೂ ನೀವು ಹೇಳಿ ಥರ ಸಿಂಡಿಕೇಟ್ ಮಾಡಿಕೊಂಡು ಖಂಡಿತ ನಾವೆಲ್ಲರೂ ಇರ್ತೀವಿ, ನಿಮ್ಮ ಜೊತೆ ನಾವು ಭಾಗವಹಿಸ್ತೀವಿ. ತುಂಬ ಸಂತೋಷ. ಈಗ ನಿಮ್ಮ ಫ್ಯೂಚರ್ ವಿಷನ್ ಏನು ಫ್ಯೂಚರ್ ಪ್ರಾಜೆಕ್ಟ್ಸ್ ಇಟ್ಕೊಂಡಿದ್ದೀರಾ? ಆಲ್ರೆಡಿ ನೋಡಿ, ಇನ್ನೊಂದು ವಿಚಾರ, ಈಸ್ ಎ ಸ್ಟೇಟು, ನ್ಯಾಷನಲ್, ಇಂಟರ್ನ್ಯಾಷನಲ್ ಅವಾರ್ಡ್ ವಿನ್ನರ್. ಅದ್ರ ಬಗ್ಗೆ ಚೂರು ಪ್ರಯಾಣ ಇಲ್ಲ. ಇತ್ತೀಚೆಗಂತೂ ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗಿರೋಂಥ ವ್ಯಕ್ತಿ ನೀವು. ಆದರೂ ಜರ್ನಿ ಬಗ್ಗೆ ಚೂರು ಹೇಳಿ ಸರ್. ನಾನು ರಂಗಭೂಮಿ ಸೇವೆಗಾಗಿ ನಾಟಕ ಅಕಾಡೆಮಿ ಪ್ರಶಸ್ತಿ ಕೂಡ ನನಗೆ ದಕ್ಕಿದೆ. ಒಂದು ರಂಗಭೂಮಿ ಮತ್ತು ಚಿತ್ರರಂಗದ ಸೇವೆಗಾಗಿ ಚಾಣಕ್ಯ ಪ್ರಶಸ್ತಿ ಅಂತ ಒಂದು ರಾಷ್ಟ್ರೀಯ ಪ್ರಶಸ್ತಿ ಬಂದಿದೆ. ಅದಲ್ಲದೆ ಬಣ್ಣದ ಹೆಜ್ಜೆ ಮತ್ತು ಅಮಾಸ ಅಂತ 2 ಸಿನಿಮಾಗಳೇ. ಅಮಾಸ ದೇವನೂರು ಮಹಾದೇವರ ಕೃತಿ, ಅದು ಸಿನಿಮಾ ಮಾಡಿದೆ. ಅವೆರಡಕ್ಕೂ ಇಂಡಿವಿಜುವಲ್ ಆಗಿ 2 ರಾಜ್ಯ ಪ್ರಶಸ್ತಿ ಕೂಡ ಬಂತು. ತದನಂತರ ನಾನು ಪಿಂಕಿಯಲ್ಲಿ ಸಿನಿಮಾನ ಪ್ರೊಡ್ಯೂಸ್ ಮಾಡಿದೆ. ಅದು ಒಂದು 18 ಕಂಟ್ರಿಯಲ್ಲಿ ಪ್ರಶಂಸೆ ಪಡಿತು, ಒಂದಷ್ಟು ಪ್ರಶಸ್ತಿಯನ್ನು ಗೆಲ್ತು. ಬೆಂಗಳೂರು ಅಂತಾರಾಷ್ಟ್ರೀಯ ಫೆಸ್ಟಿವಲಲ್ಲಿ ಕೂಡ ಅತ್ಯುತ್ತಮ ಪ್ರಶಸ್ತಿ ಬಂತು. ಮತ್ತು ಈ 20ನೇ ಸಾಲಿನ ರಾಜ್ಯ ಸರ್ಕಾರದ ಅತ್ಯುತ್ತಮ ಪ್ರಶಸ್ತಿನೂ ಕೂಡ ದಕ್ಕಿದೆ. ಅದಾದಮೇಲೆ 2ನೇ ಸಿನಿಮಾ ನಾನು ಕುಸುಮ ಸಿನಿಮಾ ನಾನೇ ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿದ್ದೆ.
ಅದು ಕೂಡ ಇಂಡಿಯನ್ ಪನೋರಮಾ ಅಂತ ಹಿಡಿದು ಬೆಂಗಳೂರು ಪೇಶ್ವರು ಕೂಡ ಅತ್ಯುತ್ತಮ ಸಿನಿಮಾ ಪ್ರಶಸ್ತಿ ಬಂತು. ಅದಲ್ಲದೆ ಅನೇಕ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲಲ್ಲಿ ಭಾಗವಹಿಸ್ತು, ಒಂದಷ್ಟು ಪ್ರಶಸ್ತಿಯನ್ನು ಗಳಿಸ್ತು. ಅದಾದ ಬಿ ಟಿ ಲಲಿತಾ ನಾಯಕ್ ಅವ್ರದ್ದು ಫಸ್ಟ್ ನಾನು ಕುಸುಮ ಕಥೆಯನ್ನು ಕೂಡ ಬೆಸರಳ್ಳಿ ರಾಮಣ್ಣ ಅವರದ ಕೃತಿ, ಅದು ಆಧರಿಸಿ ನಾನು ಸಿನಿಮಾ ಮಾಡಿದೆ. ಈಗ ಲಚ್ಚಿ ಅಂತೇಳಿ ಗತಿ ಅಂತ ಬಿ ಟಿ ಲಲಿತಾ ನಾಯಕ್ ಅವ್ರನ್ನ ಕಾದಂಬರಿನ ತೊಗೊಂಡು ಸಿನಿಮಾ ಮಾಡಿದ್ದೆ. ಅದು ಕೂಡ ಅನೇಕ ಫಿಲ್ಮ್ ಫೆಸ್ಟಿವಲ್, ನೈಜೀರಿಯಾದಲ್ಲಿ ಉತ್ತಮ ಪ್ರಶಸ್ತಿ ಸಿನಿಮಾ ಅಂತ ಬಂತು. ಬ್ಯಾಂಕಾಕ್ ಫಿಲ್ಮ್ ಫೆಸ್ಟಿವಲ್ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಬಂತು. ಜೊತೆಗೆ ಕಲ್ಕತ್ತಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಇವತ್ತವರೆಗೂ ಕನ್ನಡ ಸಿನಿಮಾಗಳಿಗೆ ಒಂದು ಪ್ರಶಸ್ತಿನೂ ಕೂಡ ಬಂದಿರಲಿಲ್ಲ. ಸ್ಪರ್ಧೆಗೆ ಹೋಗ್ತಿತ್ತು, ಆದರೆ ಯಾವ ಪ್ರಶಸ್ತಿ ಬಂದಿರಲಿಲ್ಲ. ಆ ವರ್ಷ ಇಡೀ ದೇಶದ 124 ಸಿನಿಮಾಗಳು ಬಂದಿತ್ತು ದೇಶದ ಸ್ಪರ್ಧೆಗೆ. ಅದರಲ್ಲಿ ಒಂದು ಸಿನಿಮಾ ಅತ್ಯುತ್ತಮ ಸಿನಿಮಾ ಅಂತ ನನ್ನ ಲಚ್ಚಿ ಸಿನಿಮಾ ಆಯ್ಕೆ ಆಯಿತು. ಅದೊಂದು ನನ್ನ ಹೆಗ್ಗಳಿಕೆ. ಬೆಂಗಳೂರು ಫೆಸ್ಟಿವಲಲ್ಲಿ ಕೂಡ ಎಗೇನ್ ಅದು ಪ್ರಶಸ್ತಿ ಬಂತು. ಇನ್ನು ಅನೇಕ ಫಿಲ್ಮ್ ಫೆಸ್ಟಿವಲಲ್ಲಿ ಅದು ಭಾಗವಹಿಸ್ತು. ಈ ರೀತಿ ನಿರಂತರವಾಗಿ ಈಗ ಕಮರ್ಷಿಯಲಿಂದ ಈ ಥರ ಪರ್ಯಾಯ ಚಿತ್ರಗಳನ್ನು ನಿರ್ಮಾಣ ಮಾಡೋದು, ನಿರ್ದೇಶನ ಮಾಡೋದ್ರ ಜೊತೆ ಇದ್ದೀನಿ. ಈಗ ನೆಕ್ಸ್ಟು ಕೂಡ 2 ಸ್ಕ್ರಿಪ್ಟನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಅದು ಸ್ಕ್ರಿಪ್ಟ್ ಯಾವುದು ಅಂತ ನಾನು ಹೇಳಲಿಕ್ಕಾಗಲ್ಲ, ಯಾಕೆಂದರೆ ಕತೆ ಕದಿಯೋ ಜನ ಬೇರೆ ಇರ್ತಾರೆ. ಅಲ್ಲ, ಕತೆ ಕದೀಲಿ, ನನ್ನ ಕಥೆಯನ್ನು ಕದಿಯೋಕ್ಕಾಗಲ್ಲ. ಆದರೆ ಒಂದು ಸಿನಿಮಾ ಮಾಡ್ತಿರೋದು ಒಂದು ಗೇಮ್ ಬಗ್ಗೆ, ರಾಷ್ಟ್ರೀಯ ಗೇಮ್ ಬಗ್ಗೆ ಮಾಡ್ತಿದ್ದೀನಿ. ಅದು ಹೇಳ್ತು ಅಂತಂದರೆ ತಿರ್ಗಿ ಅದನ್ನು ಅವ್ರ ಧಾಟಿನಲ್ಲಿ ಅಥವಾ ಅವರ ಅಂದ್ಕೊಂಡ ಥರದಲ್ಲಿ ಸಿನಿಮಾ ಮಾಡೋ ಸಾಧ್ಯತೆ ಆಗುತ್ತೆ. ಇಂಡಿಯಾದಲ್ಲಿ ಯಾರೂ ಮಾಡಿಲ್ಲ ಆ ಕ್ರೀಡೆ ಬಗ್ಗೆ, ಫಸ್ಟ್ ಟೈಮ್ ಇನ್ ಕನ್ನಡ ನಾನು ಮಾಡಿದ್ರೆ. ಸೊ ಅದರದ್ದು ಸ್ಕ್ರಿಪ್ಟ್ ಮಾಡ್ಕೊಟ್ಟಿದ್ದೀನಿ. ಅದಲ್ಲದೆ ಇವತ್ತು ITBT ವಿಂಗಲ್ಲಿ ಕರೆಂಟ್ ಅಫೇರ್ಸಲ್ಲಿ ಆಗ್ತಕ್ಕಂಥ ಒಂದು ಸೈಂಟಿಫಿಕ್ ರೀಸನ್ ಇಟ್ಕೊಂಡು ಒಂದು ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೀನಿ. ಅದರೊಳಗೆ ಯಾವ್ದಾರ ಒಂದನ್ನು ಈಗ ಮುಂದಿನ ವರ್ಷದಲ್ಲಿ ತೊಗೋಬೇಕು. ಅದ್ರ ಮಧ್ಯದಲ್ಲಿ ನಿಮ್ಮ ಜೊತೆ ಸೇರಿಕೊಂಡು ಕರ್ನಾಟಕ ಸುತ್ತಬೇಕು, ಈ ಥರದ್ದೆಲ್ಲ ಒಂದಷ್ಟು ಚಾಲೆಂಜ್ ವರ್ಕ್ ಇದೆ. ಬಟ್ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಜನಸಾಮಾನ್ಯರ ಸದಸ್ಯರ ನಿರ್ಮಾಪಕರ ಸಂಸ್ಥೆಯಾಗಿದೆ. ಅದನ್ನ ಜೊತೆಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು. ಈಗ ನಡೀತಿರುತ್ತೆ ನನ್ನ ಜೀವನ. ಈಗ ಈ ಕಡೆ ಹೋರಾಟ, ಸ್ಟ್ರೆಸ್ಸು, ಟೆನ್ಷನ್, ಫೈನಾನ್ಷಿಯಲ್ ಇಶ್ಯೂಸು, ಅದ್ರ ಮಧ್ಯೆ ಸುಮ್ಮನಿದ್ರು ಜನ ಸುಮ್ಮನಿಡಕ್ಕೆ ಬರೋದಿಲ್ಲ. ಈ ಕಡೆ SVR ಅವ್ರದ್ದು ಮಾಡ್ತೀರಾ 50, ನೆಕ್ಸ್ಟ್ ಇನ್ನೇನೋ ಮಾಡಬೇಕು ಅಂತಿದ್ದೀರಾ. ನಿಮ್ಮ ಟೈಮ್ ಎಲ್ಲಿ ಸಿಗುತ್ತೆ? ಈ ಕ್ರಿಯೇಟಿವ್ ಮೈಂಡ್ನ ಆ್ಯಕ್ಟಿವೇಟ್ ಮಾಡಿ, ಸ್ಟೋರಿ ಮಾಡಿ, ಸ್ಕ್ರಿಪ್ಟ್ ಮಾಡಿ, ಡೈರೆಕ್ಷನ್ ಮಾಡೋದಕ್ಕೆ ಎಲ್ಲಿ ಸಿಗುತ್ತೆ ಟೈಮು? ಮತ್ತು ನಿಮ್ಮ ತಲೆ ಏನದು ಸ್ವಲ್ಪ ಹೇಳಿ. ಅದು ತುಂಬ ಜನ ಪ್ರಶ್ನೆ ಕೇಳ್ತಿರ್ತಾರೆ, ಸ್ಕ್ರಿಪ್ಟನ್ನ ಹೆಂಗೆ ಯಾವಾಗ ನೋಡಿದ್ರು ಬ್ಯುಸಿನೇ ಇರ್ತೀಯ, ಸ್ಕ್ರಿಪ್ಟ್ ಹೆಂಗೆ ಮಾಡ್ತೀಯಾ, ಶೂಟಿಂಗ್ ಹೆಂಗೆ ಮಾಡ್ತೀಯ ಅಂತ. ನಾನು ಸ್ಕ್ರಿಪ್ಟ್ ಮಾಡೋದು ಅತಿ ಹೆಚ್ಚು ಬಹುತೇಕ ರಾತ್ರಿ ಓದ್ತಾರೆ. ಆಮೇಲೆ ಕಾರಲ್ಲಿ ಡ್ರೈವ್ ಮಾಡಬೇಕಾದ್ರೆಲ್ಲ ನಾನು ಸೀನ್ಗಳನ್ನ ಕನ್ಸ್ಟ್ರಕ್ಟ್ ಮಾಡ್ಕೋತಾ ಹೋಗ್ತೀನಿ. ಟ್ರಾವೆಲ್ ಮಾಡಬೇಕಾದ್ರೆ ಈ ಸಂಭಾಷಣೆಯಿಂದಲೇ ಸೀನನ್ನು ಕನ್ಸ್ಟ್ರಕ್ಟ್ ಮಾಡ್ಕೋತೀನಿ ನಾನು. ಈ ಸೀನ್ ಹಿಂಗಿರ್ಬೇಕಾಗತ್ತೆ, ಅಲ್ಲಿ ಇಂತಿಂಥ ಸಂಭಾಷಣೆಗಳು ಬರಬೇಕಾಗತ್ತೆ. ಆ ಥರದಲ್ಲೇ ನಾನು ಕನ್ಸ್ಟ್ರಕ್ಟ್ ಮಾಡಿಕೊಂಡು ಟ್ರಾವೆಲ್ ಮಾಡಬೇಕಾದ್ರೆ ನಾನು ಇದನ್ನು ಅತಿ ಹೆಚ್ಚು ಮಾಡ್ಕೋತೀನಿ. ಆಮೇಲೆ ಅಲ್ಲೇ ಒಂದು ಪೇಪರ್ ಇಟ್ಕೊಂಡು ಸುಮ್ಮನೆ ನೋಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಅದನ್ನು ಸವಿಸ್ತಾರವಾಗಿ ಮನೆಗೆ ಹೋದ್ಮೇಲೆ ಬರೀತೀನಿ. ಸೊ ಅದಕ್ಕೊಂದಷ್ಟು ಟೈಮ್ ಇಡ್ತೀನಿ ನಾನು. ಸ್ಕ್ರಿಪ್ಟ್ ವಿಚಾರ ಬಂದಾಗ ಬೇರೆ ವಿಚಾರನೆಲ್ಲ ಪಕ್ಕಕ್ಕೆ ಇಟ್ಬಿಡ್ತೀನಿ. ಈಗ ಸ್ಕ್ರಿಪ್ಟು ಅಂತಂದಾಗ ಬರೀ ಸ್ಕ್ರಿಪ್ಟ್ ಅಷ್ಟೇ ತಲೆ ಕೆಡ್ಸ್ಕೊಂಡಿರ್ತೀನಿ, ಅದರಲ್ಲೇ ಇನ್ವಾಲ್ವ್ ಆಗಿರ್ತೀನಿ. ಸಿನಿಮಾ ಮುಗಿಯೋವರೆಗೂ ಅದರಲ್ಲೇ ಇರ್ತೀನಿ, ಏಕೆಂದರೆ ಅದೊಂದಷ್ಟು ಚಾಲೆಂಜಸ್ ಇರುತ್ತೆ. ಆಮೇಲೆ ನಾನು ಒಂದು 10 ಜನ ಕೈಲಿ ಬರ್ಸಿದ್ರು ಅದು ನನಗೆ ತೃಪ್ತಿ ಕೊಡೋಲ್ಲ. ಬಸ್ಸೇ ಆದಮೇಲೆ ತಿರ್ಗಿ ಅದನ್ನೇನೋ ಕಿತ್ತಾಕ್ತೀನಿ, ತಿರ್ಗಿ ಇನ್ನೇನೋ ತಿದ್ದುತ್ತೀನಿ, ಇನ್ನೇನೋ ಬರಿತೀನಿ. ಆಮೇಲೆ ನಾನು ಯೋಚನೆ ಮಾಡೋ ರೀತಿ ಬೇರೆ ಇರುತ್ತೆ, ನಾನು ಇನ್ನೊಬ್ರಿಗೆ ಹೇಳಿದಾಗ ಅವ್ರು ಅರ್ಥೈಸ್ಕೊಳ್ಳೋ ರೀತಿ ಬೇರೆ ಇರುತ್ತೆ. ಆಮೇಲೆ ಅದರ ಟ್ರಾವೆಲಿಂಗೇ ಬೇರೆ ಆಗಿರುತ್ತೆ. ತಿರ್ಗಿ ಅದನ್ನು ನಾನು ನಂದು ಧಾಟಿಗೆ ತೊಗೋಬೇಕಾಗತ್ತೆ, ಅಥವಾ ನಾನು ಅಂದ್ಕೊಂಡಿರೋ ಥರ ಟ್ರಾವೆಲ್ ಮಾಡಬೇಕಾಗತ್ತೆ. ಅಂದರೆ ನಾನೇ ಪಂಡಿತ ಅಂತ ಹೇಳ್ತಿಲ್ಲ, ಆದರೆ ನಾನು ಹೇಳೋದ್ರೆ ನಾನು ಮಾಡೋ ಸಿನಿಮಾ ನನಗಾದರೂ ಆ ಥರ ತೃಪ್ತಿ ಕೊಡಬೇಕು ಅಂತ. ನಾನು ಮಾಡಿದ ಸಿನಿಮಾ ನನಗೆ ತೃಪ್ತಿ ಕೊಟ್ಟಿಲ್ಲ ಅಂದರೆ ಬೇರೆಯವ್ರಿಗೆ ಹೆಂಗೆ ತೃಪ್ತಿ ಕೊಡುತ್ತೆ? ಸಿನಿಮಾ ಗೆಲುವು ಸೋಲುವು ಎರಡನೇದು, ಅಥವಾ ನಾನು ಮಾಡಿದ ಸಿನಿಮಾ ಎಲ್ಲ ಗೆಲ್ಲಬೇಕು ಅಂತ ಏನಿಲ್ಲ. ಹಂಗಂತ ಹೇಳಿ ಇವಾಗೇನು ವರ್ಷ ಪೂರ್ತಿ ಬಂದರೆ ಎಲ್ಲ ಸಿನಿಮಾಗಳು ಗೆದ್ದಿಲ್ಲ, ಅಥವಾ ಗೆದ್ದರೆ ಅಷ್ಟು ಒಳ್ಳೆ ಸಿನಿಮಾ ಏನಲ್ಲ, ಅಥವಾ ಸೋತ್ರೆ ಕೆಟ್ಟ ಪಿಕ್ಚರ್ ಅಲ್ಲ. ಯಾವುದೋ ಕಾರಣಕ್ಕೆ ಗೆಲ್ತವೆ, ಯಾವುದೋ ಕಾರಣಕ್ಕೆ ಸೋಲ್ತವೆ. ಸೊ ಇದು ನಿರಂತರವಾಗಿ ಇದ್ದೇ ಇರುತ್ತೆ ಇಂಡಸ್ಟ್ರಿನಲ್ಲಿ. ಸೊ ಆದರೆ ನನ್ನ ಸಿನಿಮಾ ನನಗಾದರೂ ತೃಪ್ತಿ ಕೊಡ್ಬೇಕಲ್ಲ, ನಾನು ಮಾಡಿದ ಸಿನಿಮಾ ಚೆನ್ನಾಗಿದೆ ಇಲ್ಲ ಅಂತ ನನಗೆ ಖುಷಿ ಕೊಡ್ಬೇಕಲ್ಲ. ಆ ಕಾರಣಕ್ಕಾದರೂ ಒಂದು ಒಳ್ಳೆ ಸಿನಿಮಾ ಮಾಡಬೇಕು. ಹಾಗಾಗಿ ಒಂದಷ್ಟು ಹುಡುಕಾಟ ಮಾಡ್ತಿರ್ತೀನಿ. ಈಗ ಇಷ್ಟು ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಅಥವಾ ಯೂತ್ ಅವ್ರಿಗೆ ಏನು ಮೆಸೇಜ್ ಕೊಡ್ತೀರಾ? ಎಸ್ಪೆಷಲಿ ಫಿಲಮ್ ಇಂಡಸ್ಟ್ರಿಗೆ, ಯಾಕಂದರೆ ಹೊರಗಡೆ ಏನೋ ಕಾಣಿಸುತ್ತೆ, ಒಳಗಡೆ ಬೇರೆ ಇದೆ. ಏನು ಮೆಸೇಜ್ ಕೊಡ್ಬೇಕಂತ ಇಷ್ಟಪಡ್ತೀರಾ? ಸರ್, ನಾನು ಸಿನಿಮಾ ಯಾರೇ ನಿರ್ಮಾಣ ಮಾಡಿ ಸಾಲ ಮಾಡಿ ಸಿನಿಮಾ ಮಾಡಬೇಡಿ. ನಿಮ್ಮ ಹತ್ರ ಹಣ ಇದ್ದರೆ, ಫೈನಾನ್ಷಿಯಲಿ ನೀವು ಚೆನ್ನಾಗಿದ್ದರೆ, ನಿಮ್ಮ ತಂದೆ ತಾಯಿ ಏನಾದರೂ ಮಾಡಿಟ್ಟಿದ್ರೆ, ನಾನು ಕಳ್ಕೊಂಡ್ರೂ ಪರವಾಗಿಲ್ಲ, ಒಂದು ಎಕ್ಸ್ಪೆರಿಮೆಂಟಲ್ ಆಗಿ ಮಾಡ್ತಿದ್ದೀನಿ ಅನ್ನೋದಿದ್ದರೆ ಸಿನಿಮಾ ಮಾಡಿ. ಸಾಲ ಮಾಡಿ ಸಿನಿಮಾ ಮಾಡಬೇಡಿ.
ಆಮೇಲೆ ನಿನಗೆ ಅರ್ಹತೆ ಮತ್ತು ಯೋಗ್ಯತೆ ಇತ್ತು ಅಂತಂದರೆ, ನಿನ್ನ ಪ್ರತಿಭೆ ಇತ್ತು ಅಂತಂದರೆ 100% ಇವತ್ತಿಲ್ಲ ನಾಳೆ ನೀವು ಗೆದ್ದೇ ಗೆಲ್ತೀರಿ. ಮನಸ ಕಾಯ ವಾಚ ಕೆಲಸ ಮಾಡಿ, ಶ್ರದ್ಧೆ ಇರಲಿ. ವಾಮಮಾರ್ಗಗಳನ್ನ ಹುಡುಕಿ ನಾನು ಕ್ಲಿಕ್ ಆಗ್ತೀನಿ, ವಾಮಮಾರ್ಗದಿಂದ ನಾನು ಗೆಲ್ತೀನಿ ಅನ್ನೋದನ್ನು ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ. ಒಂದು ಪ್ರಯತ್ನ ಪ್ರಾಮಾಣಿಕವಾಗಿರಲಿ. ಆ ಪ್ರಾಮಾಣಿಕ ಪ್ರಯತ್ನ ಮಾಡುವಾಗಾದರೆ ಅಟ್ಲೀಸ್ಟ್ ನಿಮ್ಗೆ ಒಂದಷ್ಟು ಅರ್ಹತೆಗಳಿರಲಿ. ಸೊ ಇವತ್ತು ನಮ್ಮ ವಿಕಾಸ ದರ್ಪಣದಲ್ಲಿ ಒಂದು ಇಂಪಾಸಿಬಲ್ ಅನ್ನೋದನ್ನ ಪಾಸಿಬಲ್ ಮಾಡುವಂಥ ಒನ್ ಮ್ಯಾನ್ ಆರ್ಮಿ ಕೃಷ್ಣೇಗೌಡರ ಬಗ್ಗೆ ತಾವೆಲ್ಲರೂ ತಿಳ್ಕೊಂಡ್ರಿ. ಅವರಲ್ಲಿ ಲೆಸನ್ಸ್ಗಳನ್ನ ಕಲಿಯುವಂಥದ್ದು ತುಂಬ ಇದೆ. ಇದು ಜಸ್ಟ್ ಸ್ವಲ್ಪ ಇನ್ನೂ ತುಂಬ ಇದೆ ಮಾಹಿತಿಗಳು. ಮತ್ತೊಮ್ಮೆ ಇನ್ನೊಂದ್ಸಲ ಅವ್ರನ್ನ ನಾವು ಕೂಗ್ತೀವಿ, ಯಾಕಂದರೆ ಅವ್ರದ್ದು ಒಂದಾದ್ಮೇಲೆ ಒಂದು ಪ್ರಾಜೆಕ್ಟ್ಸ್ ಮಾಡ್ತಾನೆ ಇರ್ತಾರೆ. ಕೃಷ್ಣೇಗೌಡರೆ, ನಮ್ಮ ವಿಕಾಸ ದರ್ಪಣಕ್ಕೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಧನ್ಯವಾದಗಳು. IS ಚಾನಲ್ಲು ಎಲ್ಲರ ಮನೆಯೂ ತಲುಪಿದೆ. ಕನ್ನಡದ ಎಲ್ಲ ಮನಸ್ಸನ್ನು ತಲುಪಲಿ. ಮತ್ತು ಹೊಸ 224 ಕಾನ್ಸ್ಟಿಟ್ಯೂಷನಲ್ಲ ಬೆಳವಣಿಗೆಗಾಗಿ ಯೋಚಿಸತಕ್ಕಂಥದ್ದು ದೊಡ್ಡ ಅಭಿಯಾನ. ಅದರಲ್ಲಿ ಯಶಸ್ಸು ಸಿಕ್ಕಲಿ, ಅದರಲ್ಲಿ ನಾವು ಭಾಗವಹಿಸ್ತೀವಿ. ಆ ಪ್ರಕ್ರಿಯೆ ತುಂಬ ಚೆನ್ನಾಗಿದೆ. ಅದು ಯಶಸ್ಸಾಗಲಿ ಅಂತ ನಾನು ನಮಸ್ಕಾರ ಮಾಡ್ತೀನಿ. ಧನ್ಯವಾದಗಳು.